ಈಗ ಕೊಟ್ಟಿಗೆ ಮಾಡಲಿಕ್ಕೋಸ್ಕರ ಹಲಸಿನ ಎಲೆಯನ್ನು ಕೊಯ್ತಾ ಇದ್ದೇನೆ. ಈಗ ನನ್ನ ಸೌಂಡ್ ಸ್ವಲ್ಪ ಇದಾಗಿದೆ, ಅಂದರೆ ಶೀತ ಆಗಿ ಜ್ವರ ಬಂದು ಸ್ವಲ್ಪ ಸೌಂಡ್ ಎಲ್ಲ ಹೋಗಿದೆ ನನ್ನದು. ಹಾಯ್ ಎಲ್ಲರಿಗೂ. ನಾನಂದರೆ ಕೊಟ್ಟಿಗೆ ಮಾಡುವಾಗ ಹಿಡಿಕಡ್ಡಿ ಅಂದರೆ ಮಡ್ಲು, ತೆಂಗಿನ ಮರದು ಮಡ್ಲು ಉಂಟಲ್ಲ, ಅದರದ್ದು ಕಡ್ಡಿಯಲ್ಲಿ ಕೊಟ್ಟಿಗೆ ಮಾಡೋದಲ್ಲ, ಅದಕ್ಕೆ ನಾವಿಲ್ಲಿ ಹಿಡಿಕಡ್ಡಿ ಅಂತ ಹೇಳ್ತೇವೆ. ಮತ್ತು ನೀವು ಎಂತ ಹೇಳೋದು ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಅದು ಹೇಗೆ ತೆಗೆಯೋದು ಅಂತ ತೋರಿಸ್ತೇನೆ ನಾನು. ಈ ರೀತಿ ಬಗ್ಗಿದ, ಅಂದರೆ ತೆಂಗಿನ ಮರದಿಂದ ಬಗ್ಗಿದ ಮಡಲುಂಟಲ್ಲ, ಒಣಗಿದ ಮಡಲು, ಸ್ವಲ್ಪ ಕುಂಬಾಗಿದೆ, ಅದು ಹಳತ್ತಾಗಿದೆ, ಅದರಿಂದ ತೆಗೆಯೋದು ನಾನು. ಮತ್ತು ಈ ಕೆಳಗೆ ಬಿದ್ದ ಮಡ್ಲು ಅದೆಲ್ಲ ಉಂಟಲ್ಲ, ಅದರಿಂದೆಲ್ಲ ತೆಗೆಯೋದಿಲ್ಲ ನಾನು. ಈ ರೀತಿ ಮಡ್ಲಿಂದ ಮೇಲಿಂದವೇ ತೆಗೆದು ಆನಂತರ ಚೆಂದ ಒಂದು ಕ್ಲೀನ್ ಮಾಡೋದು, ಅಂದರೆ ಅದರ ಮಡ್ಲ ಇದೆಲ್ಲ ತೆಗೆದು ವೇಸ್ಟೆಲ್ಲ ತೆಗೆದು ಚೆಂದ ಕ್ಲೀನ್ ಮಾಡಿ ಸ್ವಲ್ಪ ಒಣಗಿಸಿ ಆಮೇಲೆ ಕೊಟ್ಟಿಗೆ ಮಾಡೋದು. ನೋಡಿ, ಈ ರೀತಿಯಾಗಿ ನೀರು ಹಾಕಿ ಕಲ್ಲಿಗೆ ಹಾಕಿ ತಿಕ್ಕಿ ತೊಳಿಬೇಕು. ಯಾಕಂದರೆ ಇದರಲ್ಲಿರುವ ವೇಸ್ಟೆಲ್ಲ ಹಿಡ್ಕೊಳ್ತದೆ ತಿಂಡಿ ಮಾಡುವಾಗ. ಹಾಗೆ ಕೊಟ್ಟೆದ ಅಕ್ಕಿಯೆಲ್ಲ ನೀರೆಲ್ಲ ಹಾಕಿಟ್ಟು ರಾತ್ರಿ ಮಲಗುವಾಗ ಹತ್ತಿರ ಮನೆಯಿಂದ ಫೋನ್ ಬಂತು, ದೊಡ್ಡ ಹೆಬ್ಬಾವು ಉಂಟು ಅಂತೇಳಿ. ಅದು ನಮ್ಮ ಮನೆ ಗೇಟ್ ಹತ್ತಿರವೇ ದೊಡ್ಡ ಒಂದು ಹೆಬ್ಬಾವು ಬಂತು ರಾತ್ರಿ ಬಂದು. ಮತ್ತು ನಾವು ಅದಕ್ಕೆ ಎಂತ ಮಾಡಲಿಕ್ಕೆ ಆಗ್ತದೆ, ನಮಗೆ ಹಿಡಿಲಿಕ್ಕೆ ಆಗೋದಿಲ್ಲ ಅಲ್ಲ. ಹಾಗೆ ಫಾರೆಸ್ಟ್ನವರಿಗೆಲ್ಲ ಫೋನ್ ಮಾಡಿ ಅವರು ರಾತ್ರಿ ಬಂದು ಹಾವನ್ನೆಲ್ಲ ಹಿಡಿದ್ರು. ನೋಡಿ ಎಷ್ಟು ದೊಡ್ಡದುಂಟು ಅಂತ, ದೊಡ್ಡ ಹಾವು. ಅಂದರೆ ಅದು ಡೇಂಜರೇ ಅಲ್ವಾ. ಹಾಗೆ ಫಾರೆಸ್ಟ್ನವ್ರ ಹತ್ರ ಹೇಳಿ ಹಿಡಿಸಿದೆವು. ನಾಳೆ ಗೌರಿ ಹಬ್ಬ, ಹಾಗೆ ನನಗೆ ಮನೆಯೆಲ್ಲ ಕ್ಲೀನಿಂಗ್ ಎಲ್ಲ ಆಯಿತು. ಮತ್ತು ನಮ್ಗೆ ನಾಳೆ ಬೆಳಿಗ್ಗೆ ಗಣಹೋಮ ಉಂಟು. ಬೆಳಿಗ್ಗೆ ಒಂದು 5 ಗಂಟೆಗೆಲ್ಲ ಬರ್ತಾರೆ ಭಟ್ರು. ಈಗ ಗಣಹೋಮಕ್ಕೆ ಬೇಕಾದ ಎಲ್ಲ ಸಾಮಾನನ್ನು ರೆಡಿ ಮಾಡ್ತಾ ಇದ್ದೇನೆ. ಅಂದರೆ ಹಲಸಿನ ಚೆಕ್ಕೆ, ತೆಂಗಿನಕಾಯಿ, ಆಮೇಲೆ ಹೊಯ್ಗೆ, ಇದನ್ನೆಲ್ಲ ಈಗ ರೆಡಿ ಮಾಡ್ತಾ ಇದ್ದೇನೆ. ಆಮೇಲೆ ಈಗ ಪೇಟೆಗೆ ಹೋಗಿ ಬಾಕಿ ಸಾಮಾನೆಲ್ಲ ತರಬೇಕು. ಅಂದರೆ ಹೊದ್ಲು, ಅವಲಕ್ಕಿ ಹಾಗೆಲ್ಲ ಬೇಕಲ್ಲ, ಬತ್ತಿ, ಎಣ್ಣೆ ಹಾಕಿದ್ದದೆಲ್ಲ. ಅದನ್ನು ಅಂದರೆ ನಮ್ಮ ಮನೆ ಇಲ್ಲೇ ನಾವು ಕೊಟ್ಟಿದ್ದೇವೆ, ಅವರ ಹತ್ರ ಚೀಟಿ ಕೊಟ್ಟಿದ್ದೇವೆ ಗಣಹೋಮ ಸಾಮಾನಿದೆಲ್ಲ, ಅವರೆಲ್ಲ ರೆಡಿ ಮಾಡ್ತಾರೆ. ಈಗ ಅದು ಹೋಗಿ ತರಬೇಕು, ತರಕಾರಿ ತರಬೇಕು. ಆಮೇಲೆ ಮಗನಿಗೊಂದು ಡ್ರೆಸ್ ತಗೊಳ್ಬೇಕು. ಅಂದರೆ ಎಲ್ಲರಿಗೂ ಆಗಿದೆ, ಸಣ್ಣವನಿಗೆ ಆಗಲಿಲ್ಲ ಡ್ರೆಸ್. ಹಾಗೆ ಅವನಿಗೆ ಕರ್ಕೊಂಡು ಹೋಗಲಿಲ್ಲ ಆಯಿತು. ಹಾಗೆ ಅವನಿಗೊಂದು ಡ್ರೆಸ್ ತೆಗಿಲಿಕ್ಕೆ ಉಂಟು. ಹಾಗೆ ಇಷ್ಟು ವಿಷಯಗಳುಂಟು ಇವತ್ತು. ನೋಡಿ, ಅದು ರೆಡಿ. ನನಗೆ ಒಂದು ಬ್ಲೌಸ್ ಡಿಸೈನ್ ಮಾಡ್ತಾ ಇದ್ದೇನೆ. ಅಂದರೆ ಗೌರಿ ಹಬ್ಬಕ್ಕಲ್ಲ, ಅದು ಸ್ವಲ್ಪ ಅಂದರೆ ಈಗ ಮದುವೆ ಸೀಸನ್ ಎಲ್ಲ ಕಡಿಮೆ ಅಲ್ಲ, ಹಾಗೆ ಸ್ವಲ್ಪ ನಾನೀಗ ಫ್ರೀ ಇದ್ದೇನೆ. ಹಾಗೆ ನನಗೆ ಒಂದು 2 ಬ್ಲೌಸ್ ಮಾಡುವ ಅಂತ ಹೇಳಿ ಆಯಿತು. ಹಾಗೆ ನಾನು ಅದರದ್ದು ಡಿಸೈನ್ ಆಗ್ತಾ ಉಂಟು. ಈಗ ನೋಡಿ, ಇದು ಸ್ಲೀವಿಗೆ, ಒಂದು ಕೈಗೆ ಒಂದು ಬ್ಯಾಕ್ ಹೈ ನೆಕ್ ಮಾಡಿದ್ದು ನಾನು. ಹಾಗೆ ಬ್ಯಾಕಿಗೆ ಕೊಡಲಿಲ್ಲ, ಬ್ಯಾಕ್ ಫ್ರಂಟ್ ಡಿಸೈನ್ ಕೊಡಲಿಲ್ಲ, ಇದು ಸ್ಲೀವ್ ಮಾತ್ರ. ಅದೇ ಇದು ಒಂದು ಸ್ಲೀವ್ ಫಿನಿಶ್ ಆಗಿದೆ ನೋಡಿ, ಈ ರೀತಿಯಲ್ಲಿ ಬಂದಿದೆ ಅದು. ನೋಡಿ, ಇದು 2ನೇ ಸ್ಲೀವು. ನಿಮಗೆ ಈ ಸ್ಲೀವ್ ಡಿಸೈನ್ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಆಯಿತಾ. ನೋಡಿ, ಕೊಟ್ಟೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೇನೆ. ಮತ್ತು ನೋಡಿ, ಹಲಸಿನ ಎಲೆಯ ಕೊಟ್ಟೆ ಎಲ್ಲ ರೆಡಿಯಾಗಿದೆ. ನಾನಂದರೆ ಅದು ಹೀಗೆ ಕಟ್ಟೋದು ಅಂತ ತೋರಿಸಲಿಲ್ಲ. ಅಂದರೆ ಆ್ಯಕ್ಚುಲಿ ಇದು ನಾನು ಕಟ್ಟಿದಲ್ಲ, ಅಂದರೆ ನಮ್ಮ ಮನೆ ಹತ್ರ ಆಂಟಿ ಇದ್ದಾರೆ, ನಾನು ಅವ್ರ ಹತ್ರ ಕಟ್ಟಿಸಿದ್ದು. ಅಂದರೆ ಎಲೆ ಎಲ್ಲ ಕ್ಲೀನ್ ಮಾಡಿದಲ್ಲಿ ನನಗೆ ತೋರಿಸಿದ್ದೇನಲ್ಲ, ಅಂದರೆ ಅದು ನಾನು ಅವ್ರ ಹತ್ರ ಕೊಟ್ಟದ್ದು ಕಟ್ಟಲಿಕ್ಕೆ. ಅಂದರೆ ನನಗೆ ಟೈಮ್ ಇರಲಿಲ್ಲ. ಅದು ನನಗೆ ಗೊತ್ತುಂಟು, ಕಟ್ಟಲಿಕ್ಕೆಲ್ಲ ಗೊತ್ತುಂಟು. ನಾನು ಈ ಸಲ ಅವ್ರ ಹತ್ರ ಕೊಟ್ಟದ್ದು. ಹಾಗೆ ಅವ್ರ ಹತ್ರ ಕೇಳಿದೆ, ನಾನು ಮಾಡಿ ಕೊಡ್ತೀರಾ ಅಂತ. ಅವ್ರು ಹೇಳಿದ್ರು ಆಯ್ತು ನಾನು ಕೊಡುವ, ನೀನೆಲ್ಲ ಎಲೆ ಕ್ಲೀನ್ ಮಾಡಿದ್ದ ಅಂತ ಹೇಳಿದರು. ಹಾಗೆ ನಾನೀಗ ಅವ್ರ ಹತ್ರ ಕೊಟ್ಟು ಇದು ಮಾಡಿದೆ, ಕಟ್ಟಿಸಿದೆ. ನೋಡಿ, ಇದು ಚೆಂದ ಕಟ್ಟಿ ಕೊಟ್ಟಿದ್ದಾರೆ ಹೇಳಿ. ನಾನೀಗ ಇದಕ್ಕೆ 1.5 kg ಅಕ್ಕಿ ಹಾಕಿ ಹಿಟ್ಟು ಮಾಡಿ ಇಟ್ಟಿದ್ದೇನೆ. ಇದೀಗ ಸಂಜೆ ಮಾಡೋದು, ಅಂದರೆ ನಮಗೆ ನಾಳೆ ಚೌತಿಗೆ ನಾವು ಸಂಜೆವೇ ಮಾಡ್ತೇವೆ.
ಹಾಗೆ ಅಲ್ಲಿಂದ ನೇರ ನಾನು ಮಗನ ಸ್ಕೂಲಿಗೆ ಹೋದೆ. ಅಲ್ಲಿ ಮಗನ ಸ್ಕೂಲಲ್ಲಿ ಇವತ್ತು ಸೈನ್ಸ್ ಫೇರ್ ಇತ್ತು. ಸೈನ್ಸ್ ಫೇರ್ ಅಂದ್ರೆ ನಮಗೆ ಪ್ಯಾರೆಂಟ್ಸ್ ಇನ್ವೈಟ್ ಮಾಡಿದ್ರು. ಹಾಗೆ ಅಲ್ಲಿಗೆ ಹೋಗಿ ಅವನಿಗೆ ಅಲ್ಲಿಂದ ನಾನು ಡ್ರೆಸ್ ತೆಗಿಲಿಕ್ಕೆ ಕರ್ಕೊಂಡು ಹೋಗುವ ಅಂತ ಹೇಳಿ ಮತ್ತೆ ಹೊರಟಿದ್ದೆ ನಾನು. ಅವನು ಮಾತ್ರ ಪಾರ್ಕಲ್ಲಿ ಆಟ ಆಡ್ತಾ ಇದ್ದ, ಅವನಿಗೆ ಬರಲಿಕ್ಕೆ ಮನಸ್ಸಿಲ್ಲ. ಹಾಗೆ ಮತ್ತೆ ನಾನು ಹೋಗಿ ಅವನಿಗೆ ಬಾ ಹೋಗು ಅಂತ ಹೇಳಿ ಕರ್ಕೊಂಡು ಹೋದೆ ನಾನು ಅವನಿಗೆ. ಹಾಗೆ ಡ್ರೆಸ್ ಎಲ್ಲ ತೆಗೆದೆ, ಸ್ವಲ್ಪ ಹೂ ತೆಗೆದೆ, ಫ್ರೂಟ್ಸು ತರಕಾರಿ ಎಲ್ಲ ತೆಗೆದಲ್ಲಾಯಿತು. ತೆಗೆದಲ್ಲಾಗಿ ಮತ್ತು ಮನೆಗೆ ಬಂದು ಮತ್ತು ಉಂಟಲ್ಲ ಮನೆಯ ಕೆಲಸ ಎಲ್ಲ, ಕೊಟ್ಟೆಗೆ ಕೆಲಸ ಮಾಡುವ ಅಂತ ಹೇಳಿ ಕೊಟ್ಟಿಗೆ ಒಂದು ಬೇಯಿಸುವ ಹೇಳಿ ನಾನು ಅದಕ್ಕೆ ರೆಡಿಯಾದೆ. ಅದಕ್ಕೆ ರೆಡಿಯಾಗ ನೋಡಿ ಒಂದು ವಿಷಯ ಆಯಿತು ಅಲ್ಲಿ. ಈಗ ಅದು ನನಗೆ ನನ್ನ ಅಟ್ಟೆ ಪಾತ್ರ ಕೈ ಕೊಟ್ಟಿತ್ತು. ಅಂದರೆ ಕೊಟ್ಟೆ ಬೇಯಿಸ್ಲಿಕ್ಕೆಲ್ಲ ಬೆಂಕಿ ಎಲ್ಲ ಮಾಡಿದೆ. ನನಗೆ ಬೆಂಕಿ ಮಾಡಿದರೆ ಸ್ವಲ್ಪ ಕಷ್ಟ. ನಾನು ಅಂದರೆ ಕೊಟ್ಟೆ ಬೇಯಲಿಕ್ಕೆ ಬೆಂಕಿ ಒಲೆ ಹೊತ್ತಿಸ್ಬೇಕಷ್ಟೇ, ಯಾಕಂದರೆ ಗ್ಯಾಸಲ್ಲಿ ಅದು ಫುಲ್ ಬೇಗ ಬೇಯುವುದಿಲ್ಲ, ಅದು ಫುಲ್ ಕವರ್ ಆಗೋದಿಲ್ಲ, ದೊಡ್ಡ ಪಾತ್ರೆ ಅದು. ಹಾಗೆ ಇವತ್ತು ಬೆಂಕಿಯಲ್ಲಿಡುವ ಹೇಳಿ ಒಲೆಯಲ್ಲಿಡುವಾಗ ಅಟ್ಟೆ ಪಾತ್ರ. ನಾನೀಗ ಕೊಟ್ಟಿಗೆ ಬೇಯಿಸ್ಲಿಕ್ಕೆ ಹೋಗುವಾಗ ಉಂಟಲ್ಲ, ಅಟ್ಟೆ ಪಾತ್ರ ಒಟ್ಟೆ ಆಗಿದೆ. ಅಂದರೆ ಚಿಕ್ಕ 2 ಅಟ್ಟೆ ಪಾತ್ರ ಉಂಟು, ಅದು ಆಲ್ರೆಡಿ ಆಗಲು ಗ್ಯಾಸಲ್ಲಿಟ್ಟು ಮಾಡೋದು. ಇದು ದೊಡ್ಡ ಅಟ್ಟೆ ಪಾತ್ರ, ಕೊಟ್ಟಿಗೆ ಬೇಯಿಸ್ಲಿಕ್ಕೆ ದೊಡ್ಡ ಅಟ್ಟೆ ಪಾತ್ರ ಬೇಕಲ್ಲ, ಸ್ವಲ್ಪ ಹಳತ್ತಾಗಿದೆ. ಅದು ನೋಡುವಾಗ ಹೀಗೆ ಬೆಂಕಿ ಮೇಲೆ ಹೀಗೆ ನೀರು ಬೀಳ್ತಾ ಉಂಟು ಈಗ. ಹಾಗೆ ನಾನೀಗ ಅಂತ ಅಂದರೆ ಹಿಟ್ಟೆಲ್ಲ ಹುಳಿ ಬಂದು ಸರಿಯಾಗಿದೆ, ಎಲ್ಲ ಇಟ್ಟೆ, ಬೆಂಕಿ ಎಲ್ಲ ಮಾಡಿದೆ, ನೀರು ಬೀಳ್ತಾ ಉಂಟು, ಬೆಂಕಿ ನೆಂಗುತ್ತಾ ಉಂಟು. ಈಗ ಸಡನ್ನೇ ಈಗ ನಾನು ಹೋಗಿ ಈಗ ಅಲ್ಲಿಗ ಪೇಟೆಯಲ್ಲಿ ಅಂಗಡಿ ಬಂದಾಗಿದೆ ಗೊತ್ತಿಲ್ಲ. ಈಗ ನಾವು ಹೋಗ್ತಾ ಇದ್ದೇವೆ. ಅಟ್ಟೆ ಪಾತ್ರ ಸಿಕ್ಕಿದರೆ ನನ್ನ ಭಾಗ್ಯ. ಈಗ ಹೋಗ್ತಾ ಇದ್ದೇವೆ, ನಾನು ಸಿಕ್ಕಿದರೆ ನಿಮ್ಮಲ್ಲಿ ಹೇಳ್ತೇನೆ. ಓಕೆ, ಹಾಗೆ ಈಗ ನಾನೀಗ ಹೋಗ್ತಾ ಇದ್ದೇನೆ. ನೋಡಿ ಇಷ್ಟು ಕತ್ತಲೆ ಆಯಿತು, ನಿಜವಾಗ್ಲೂ ನಗು ಸಹ ಬರ್ತದೆ. ಅಂದರೆ ಎಲ್ಲ ರೆಡಿಯಾಗಿ ಬೆಂಕಿ ಎಲ್ಲ ಮಾಡಿ, ಬೆಂಕಿ ಮಾಡೋದೇ ನಾನು ಕಷ್ಟದಲ್ಲ ಸ್ವಲ್ಪ. ಅದು ಹೇಗೆಲ್ಲ ಬೆಂಕಿ ಎಲ್ಲ ಮಾಡಿ ಪಾತ್ರೆ ಎಲ್ಲ ಇಡುವಾಗ ಪಾತ್ರ ಹೊಟ್ಟೆ ಎಂತ ಮಾಡುದು ಅಂತ ಗೊತ್ತಿಲ್ಲ. ನೋಡಿ ಅಂತೆ ಆ ಶಾಪ್ ಓಪನ್ ಇದ್ರೆ ಭಾಗ್ಯ. ಕತ್ಲೆ ಆಗಿದೆ ಅಲ್ಲ, ನೋಡುವ ಪಾತ್ರೆ ಅಂಗಡಿ ಎಲ್ಲಿ ಉಂಟು ಅಂತ ನೋಡುವ. ಬಂದಾಗಲಿಲ್ಲ ಮಗ ಇದರಲ್ಲಿ ಇರಲಿಕ್ಕಿಲ್ಲಲ್ಲ, ಅದು ಪ್ಲಾಸ್ಟಿಕ್ ಪಾತ್ರ, ಅಲ್ಯೂಮಿನಿಯಂ ಪಾತ್ರ ಎಲ್ಲ ಎಲ್ಲಿ ಸೇಲ್ ಮಾಡೋದು ಅಲ್ಲಿ ನೋಡೋ. ನಮಗೆ ಆ ರೋಡಲ್ಲಿ ಇರ್ಬೋದು, ನೋಡ ಒಂದು ಪಾತ್ರದ ಅಂಗಡಿ ಸಿಕ್ಕಿತ್ತು. ಇನ್ನು ನಮ್ಮ ಅಳತೆಗಿದ್ದ ಅಟ್ಟೆ ಪಾತ್ರ ಅಲ್ಲಿ ಉಂಟಾ ಅಂತ ಗೊತ್ತಿಲ್ಲ. ಈಗ ನೋಡುವ ಹೇಗೆ ಅಂತ ಹೇಳಿ ಅಲ್ಲಿ ಹೋಗಿ. 2 ಅಂಗಡಿ ಸಹ ಉಂಟಾಯ್ತಾ, 2 ಅಂಗಡಿ ಉಂಟು ಮಗ. ಇದು ಗೋಡನ ನೋಡು, ಇರ್ಬೋದೇನಲ್ಲ ಇಲ್ಲಿ. ಒಲೆಯಲ್ಲಿ ಬೆಂಕಿ ಒತ್ತುತ್ತಾ ಉಂಟು. ಬೇಗ ಹೋಗಿ ಈಗ ನೀರಿಡಬೇಕು ಬಿಸಿಯಾಗಿ. ಇಲ್ಲಿ ಜನ ದೊಡ್ಡದಾಯ್ತಾ? ಇಲ್ಲ ಉಂಟು ಲಾಸ್ಟ್ ವೀಕ್ ಅಂತ ನೋಡಿ. ಏನೋ ಇದೊಂದು ಮಾತ್ರ ಇರೋದು ಈಗ. ನೋಡಿ ನಮ್ಮ ಭಾಗ್ಯಕ್ಕೆ ಇಲ್ಲಿ ಉಂಟು ಈಗ. ಇದಕ್ಕೆ ಎಷ್ಟು ಎತ್ತರ ಪೈಸೆ ಎತ್ತರ ಅಲ್ಲ ಅಪ್ಪ ಜಂಬಿನ ಹತ್ರ ಇದ್ದ. ಓಕೆ, ನಂಗೆ ಅಟ್ಟೆ ಪಾತ್ರ ಸಿಕ್ಕಿತ್ತು. ಇದರ ರೇಟ್ 810 ರೂಪಾಯಿ. ಓಕೆ, ನಂಗೆ ಅಟ್ಟೆ ಪಾತ್ರ ಸಿಕ್ಕಿತ್ತು. ಈಗ ಫಾಸ್ಟ್ ಹೋಗ್ತಾ ಇದ್ದೇವೆ, ಯಾಕಂದರೆ ಮನೇಲಿ ಅರ್ಜು ಒಬ್ಬನೇ ಇರೋದು. ಅವನು ಸ್ವಲ್ಪ ಪೋಖ್ರಿ ಅವನು. ಅಂದರೆ ಅವನು ಏನಾರು ಒಂದು ಅಂದರೆ ಬೆಂಕಿ ನಾನು ಮಾಡಿದ್ದೇನೆ, ಅಂದರೆ ಬೆಂಕಿ ಮನೆಯೊಳಗೆ ಬೆಂಕಿ ಮಾಡೋದು, ಸ್ವಲ್ಪ ಅಡುಗೆ ಮನೆಯೊಳಗೆ ಬೆಂಕಿ ಮಾಡೋದು ಸ್ವಲ್ಪ ನಾನು ಕಡಿಮೆ. ಇವನು ಆ ಬೆಂಕಿಯನ್ನು ಏನಾರು ಒಂದು ಮಾಡಿ ಹಾಕಿದ್ರೆ ಅದು ಟೆನ್ಷನ್ ಉಂಟು ನನಗೆ. ಈಗ ನಾನೀಗ ಫಾಸ್ಟಾಗಿ ಬೇಗ ಅವನ ಹತ್ರ ಹೇಳಿದೆ ಬಿಲ್ ಒಂದು ಬೇಗ ಮಾಡಿ ಅಂತ. ಹಾಗೆ ಬೇಗ ಬಿಲ್ಲೆಲ್ಲ ಆಯಿತು, ಅಟ್ಟೆ ಪಾತ್ರ ಸಹ ಸಿಕ್ಕಿತ್ತು. ಈಗ ಮನೆಗೆ ಹೋಗ್ತಾ ಇದ್ದೇನೆ.
ಅಂದರೆ ಅದು ಅಟ್ಟೆ ಪಾತ್ರೆ ಹೊಟ್ಟೆ ಆದದ್ದು. ನಾವು ವರ್ಷಕ್ಕೂ ಒಮ್ಮೆ ಅಲ್ಲ ಕೊಟ್ಟೆ ಬೇಯಿಸೋದು, ಮತ್ತು ಎಡೆಗೊಮ್ಮೆ ಮಾಡ್ತೇನೆ ನಾನು. ಅದು ಗ್ಯಾಸಲ್ಲೇ ಸಣ್ಣ ಅಟ್ಟೆ ಪಾತ್ರದೆಲ್ಲ ಮಾಡೋದು, ಅದು ಗ್ಯಾಸಲ್ಲೇ ಮಾಡುವಾಗ ನಂಗೆ ಅದು ಗೊತ್ತಾಗಲಿಲ್ಲ ಆಯಿತು. ಇದೀಗ ದೊಡ್ಡ ಅಟ್ಟೆ ಪಾತ್ರೆ ಇಟ್ಟದು ಒಲೆ ಮೇಲೆ, ಅದು ನೋಡುವಾಗ ಅದು ಹೊಟ್ಟೆಗಿದೆ, ಅದು ಸ್ವಲ್ಪ ಹಳತ್ತಾಗಿತ್ತು ಹಾಗೆ ಮತ್ತು ಅದು ನಾನು ನೋಡಲು ಸಹ ಇಲ್ಲ. ಅದೆಲ್ಲ ಒಮ್ಮೆ ನಾನು ಮೊನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟದು, ಅಂದರೆ ಚೌತಿ ಬರುವಾಗ ಬೇಕಲ್ಲ ಹೇಳಿ. ಅಂದರೆ ಅದು ಹೊಟ್ಟೆ ಇದ್ದದ್ದು ಈಗ ಒಲೆ ಮೇಲೆ ಇಟ್ಟದು ಕೂಡಲೇ ಅಷ್ಟೇ ಹೊಟ್ಟೆ ಇದ್ದದ್ದು ಗೊತ್ತಾದದು. ಹಾಗೆ ಅಂತೂ ಅಟ್ಟೆ ಪಾತ್ರೆ ಹೊಟ್ಟೆ ನೋಡಿ. ನಾನು ಇದಕ್ಕೆ ಅದರ ಅಟ್ಟೆ ಪಾತ್ರೆ ಅಡಿಯ ಭಾಗದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಯಾವುದು ಸಹ ಆಗ್ಬೋದು, ಯಾಕಂದರೆ ಇದು ಮತ್ತೆ ಇದಾಗೋದಿಲ್ಲ, ಯಾವುದು ಕರಿ ಆಗೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದ್ದೇನೆ ನಾನು. ಹಾಗೆ ಅಂದರೆ ಪಾತ್ರ ಬೆಂಕಿಯಲ್ಲಿಡುವಾಗ ಮತ್ತು ಇದು ಅಡಿಯಲ್ಲಿ ಎಣ್ಣೆ ಹಾಕಿದರೆ ಕರಿ ಆಗೋದಿಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕೋದು. ಹಾಗೆ ಈಗ ನಾನು ಕೊಟ್ಟೆ ಹೋಯ್ತಾ ಇದ್ದೇನೆ. ಆಯಿತು, ಲೇಟ್ ಆಯಿತು ಕೊಟ್ಟೆ, ಯಾಕಂದರೆ ಬೇಗ ಸಂಜೆ ಮಾಡಬೇಕು ಅಂತ ನಾನೆಲ್ಲ ಮನಸ್ಸಲ್ಲಿ ಲೆಕ್ಕ ಹಾಕಿದ್ದು. ಅದೀಗ ನನಗೆ ಅಟ್ಟೆ ಪಾತ್ರೆ ಕೈ ಕೊಡ್ತಲ್ಲ, ಅದರಿಂದ ಈಗ ಮಾಡ್ತಾ ಇದ್ದೇನೆ. ಇದಕ್ಕೊಂದಿನ ಚಟ್ನಿ ಮಾಡಲಿಕ್ಕೆ ಉಂಟು. ಚಟ್ನಿಗೆಲ್ಲ ರೆಡಿ ಆಯಿತು. ನಂಗೆ ಮಕ್ಕಳು ಹೆಲ್ಪ್ ಮಾಡಿದ್ರು ತುಂಬ. ಅಂದರೆ ಒಬ್ಬ ಕಾಯಿ ಹೆರ್ದ, ಒಬ್ಬ ಅದಕ್ಕೆ ಬೇಕಾಗಿದ್ದೆಲ್ಲ ಹಸಿಮೆಣಸು ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟ. ಈಗ ಇದು ಅಟ್ಟೆ ಪಾತ್ರೆಯಲ್ಲಿ ಇಡ್ತಾ ಇದ್ದೇನೆ. ಬಾ, ಈಗ ನೋಡಿ ಕೊಟ್ಟೆಲ್ಲ ಆಯಿತು. ಕೊಟ್ಟೆಲ್ಲ ನಾನೀಗ ಬೇಯಲಿಕ್ಕಿಟ್ಟೆ. ಆಮೇಲೆ ಈ ಕೊಟ್ಟೆ ಹಲಸಿನ ಎಲೆ ಕೊಟ್ಟಿಗೆ ಮಾಡಿಕೊಟ್ಟ ವಸಂತಿ ಆಂಟಿಗೆ ತುಂಬ ಥ್ಯಾಂಕ್ಸ್. ಅಂದರೆ ನನಗೆ ಟೈಮ್ ಇಲ್ಲ, ಅದರಿಂದ ನಾನು ಅವ್ರ ಹತ್ರ ಮಾಡಲಿಕ್ಕೆ ಕೊಟ್ಟೆ. ನಾನು ಹೇಳಿದ್ದೇನೆ ಫಸ್ಟೇ, ಈಗ ಅವರಿಗೆ ತುಂಬ ಥ್ಯಾಂಕ್ಸ್. ಒಂದು ಚಟ್ನಿ ರೆಡಿ ಮಾಡಿದೆ ಕೊಟ್ಟೆಗೆ. ಅದೇಂತೆ ಇವತ್ತು ಗೌರಿ ಹಬ್ಬ. ನಾನು ಗೌರಿ ಬಳೆ ಎಲ್ಲ ಸುಮಾರು ಕೈ ತುಂಬ ಗೌರಿ ಬಳೆ ಎಲ್ಲ ಹಾಕಿದ್ದೇನೆ ನೋಡಿ, ಚಂದ ಅಲ್ಲ ಗೌರಿ ಬಳೆ. ಓಕೆ, ಕೊಟ್ಟೆ ರೆಡಿ ಆಯಿತು ನೋಡಿ, ಬಿಸಿ ಬಿಸಿ ಕೊಟ್ಟೆ. ಕೊಟ್ಟೆಗೆ ಚಟ್ನಿ. ಈಗ ಮಗ ಇದನ್ನೇ ತಿನ್ನಾಯ್ತಾ. ಈಗ ಕೊಟ್ಟೆಲ್ಲ ಫುಲ್ಲು ಬೆಂದಿದೆ. ನಾನು ಮಗನಿಗೊಂದು ಟೇಸ್ಟ್ ಮಾಡಲಿಕ್ಕೆ ಕೊಟ್ಟಿದ್ದೇನೆ. ಓಕೆ, ನಾನು ಇವತ್ತು ಗೌರಿ ಹಬ್ಬದ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.